ಮೆರಿತಾ ಇದೆಯೇನೋ? ಅದೇ ದೊಡ್ಡವ್ರು ನಾನು ಒಳ್ಳೆಯವನು ಅಂತ ಹೇಳ್ತಿದ್ರೆ ನೀನ್ ಯಾಕೋ ಕೇಳಿಸ್ಕೊಳ್ತಾ ಇಲ್ಲ? ಸಾಯಿಸ್ಬಿಡ್ತೀನಿ ಕಣೋ. ನಿಲ್ಸಿ, ನೀವೇ ಜಗಳ ಆಡ್ಕೊಳ್ಳೋದಕ್ಕೆ ನಾವ್ಯಾಕೆ ಇಲ್ಲಿದೀವಿ? ನಿಲ್ಸಿ, ಹೇಳ್ತಿಲ್ವಾ? ಅಭಿ, ಅಯ್ಯೋ ಅಜ್ಜಿ, ಅಭಿ, ಅಜ್ಜಿ. ಅಣ್ಣ, ಏನು ಅಂದ್ರೆ? ಅಯ್ಯೋ, ಬಿಡಲ್ಲ, ಮೇಲೆ ಕೈ ಮಾಡಕ್ ಬರ್ತೀಯ? ಏನ್ ಮಾಡ್ತೀನಿ ನೋಡು. ಬಿಡಿ, ನನಗೆ ಗೊತ್ತಿಲ್ಲ ಅಂದ್ರೆ ಅರ್ಥ ಆಗಲ್ವಾ ನಿನ್ಗೆ? ಸುಮ್ನೆ ಇರಿ. ನೀವಾದ್ರೂ ಮಾತು ಕೇಳಿ. ನಿಲ್ಸಿ, ಸಾಕು ನಿಲ್ಸಿ. ಏನ್ ಮಾಡ್ತಿದ್ದೀರಾ? ಒಬ್ರನ್ನೊಬ್ರು ಸಾಯಿಸ್ಕೋತೀರಾ? ಯಾರ್ ಸತ್ರೆ ಯಾರಿಗ್ ಲಾಭ? ಇಬ್ರು ಸೇರಿ ನನ್ನನ್ನು ಸಾಯಿಸ್ಬಿಡಿ. ನಿಮಗಷ್ಟಕ್ಕೂ ಮನಸ್ಸಾಕ್ಷಿ ಅನ್ನೋದಿದ್ಯಾ? ಒಂದ್ ಕಡೆ ಶಶಿ ಕಾಣಿಸ್ತಿಲ್ಲ, ನೀವಿಬ್ರು ಚಿಕ್ಕ ಮಕ್ಕಳ ಹಾಗೆ ಜಗಳ ಮಾಡ್ತಿದ್ದೀರಾ. ಅಷ್ಟಕ್ಕೂ ಈ ಟೈಮಲ್ಲಿ ಮಾಡ್ಬೇಕಾಗಿರೋದಾ ಇದು? ಅಜ್ಜಿ, ಒಂದ್ಸಲ ಅಜ್ಜಿ ಕಡೆ ನೋಡಿ. ನೀನ್ ಮಾಡಿರೋ ಜಗಳಕ್ಕೆ ಅವ್ರು ಎಷ್ಟು ನೋವು ಪಡ್ತಿದಾರೋ ನೋಡು. ಭಯ ಪಡ್ತಿರೋ ಕಲ್ಪನಾ ಅಜ್ಜಿ ನೋಡು. ಹಾಗೆ ಹೇಳು ದಿವ್ಯಾ, ಬೇಕು ಅಂತಾನೆ ರೊಚ್ಚಿಗೇಳಿಸಿ ಜಗಳ ಮಾಡ್ತಾ ಇದ್ದಾನೆ. ನೀವು ಮಾತ್ರ ಕಡಿಮೆ ಮಾಡ್ತಿದ್ದೀರಾ. ಒಡ ಹುಟ್ಟಿರೋ ತನ್ನಿ ಕಾಣಿಸ್ತಿಲ್ಲ ಅಂದ್ರೆ ಬಾ ಮೈದಾನ್ ಜೊತೆ ಜಗಳ ಮಾಡ್ತಿದ್ದೀರಾ. ಮನೆಗೆ ಪೊಲೀಸರನ್ನು ಕರ್ಕೊಂಡು ಬಂದಿದ್ದೀರಾ. ಅದಕ್ಕೆ ಇವನ್ ಜೊತೆ ಜಗಳ ಮಾಡ್ತಾ ಇದ್ದೀನಿ ದಿವ್ಯಾ. ಇವ್ನ ನಮ್ಮ ಮರ್ಯಾದೆ ತೆಗೆದುಬಿಟ್ಟ. ಸಾಕು ನಿಲ್ಸೋ ಅಣ್ಣ. ಕಾಣದೆ ಹೋಗಿರೋದು ನೀನು ಪ್ರಾಣವಾಗಿ ಪ್ರೀತಿಸಿರೋ ಹುಡುಗಿ. ಅವಳನ್ನ ಹುಡುಕೋದ್ ಬಿಟ್ಟು ಮನೇಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ಇವನೇ ಶಶಿನ ಕಿಡ್ನಾಪ್ ಮಾಡಿರೋದಕ್ಕೆ ಮನೇಲಿ ಕೂತ್ಕೊಂಡು ಏನು ಗೊತ್ತಿಲ್ದಿರೋ ಹಾಗೆ ಓವರ್ ಆಕ್ಷನ್ ಮಾಡ್ತಾ ಇದ್ದಾನೆ. ನಮ್ಮ ಅಣ್ಣನೇ ಮಾಡಿದಾನೆ ಅಂತ ಏನ್ರಿ ಗ್ಯಾರಂಟಿ? ಬೇರೆ ಯಾರು ಮಾಡಿರ್ಬೋದು ಅಲ್ವಾ? ಶಶಿ ಅಪಾಯದಲ್ಲಿದ್ರೆ ಮೊದ್ಲು ನೀವು ಮಾಡ್ಬೇಕಾಗಿರೋದು ಏನು? ಶಶಿನ ಹುಡುಕೋದು. ನಮ್ಮಣ್ಣನ ಅವಮಾನಿಸಿ ಜಗಳ ಮಾಡೋದಲ್ಲ. ಅಣ್ಣ,